ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಈ ಸಂವಿಧಾನದಲ್ಲಿ ಕೊಟ್ಟಿರೋ ಪ್ರಕಾರ ಎಲ್ಲರಿಗೂ ತಮ್ಮ ಭಾಷೆ ಸಂಸ್ಕೃತಿಯನ್ನ ಉಳಿಸಬೇಕು, ಬಳಸಬೇಕು ಅಂತ ಅಧಿಕಾರ ನೀಡಲಾಗಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಕನ್ನಡ ಭಾಷೆ, ಕರ್ನಾಟಕ ಸಂಸ್ಕೃತಿಯನ್ನ ಉಳಿಸಬೇಕು ಅಂತ ಎಲ್ಲರದ್ದು ಜವಾಬ್ದಾರಿ ಇದೆ. ಸರ್ಕಾರ ವತಿಯಿಂದ ಸುತ್ತೋಲೆಗಳು ಇರಬಹುದು, ನಿರ್ದೇಶನ ಇರಬಹುದು, ಅದನ್ನ ಕಟ್ಟುನಿಟ್ಟವಾಗಿ ಪಾಲನೆ ಮಾಡಬೇಕು ಅಂತ ನಮ್ಮ ಎಲ್ಲರದ್ದು ಜವಾಬ್ದಾರಿ ಇದೆ. ಅದಕ್ಕೆ ನಾವು ಎಲ್ಲರೂ ಕೈ ಜೋಡಿಸಿ ನಮ್ಮ ಭಾಷೆಯನ್ನ, ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು, ಎತ್ತಿಡಬೇಕು ಅಂತ ಎಲ್ಲರಿಗೂ ಆಹ್ವಾನ ಮಾಡ್ತಾ. ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಏನಂತಂದ್ರೆ ನಮ್ಮ ಸಂವಿಧಾನದಾಗ ಬರ್ದದ ಎಲ್ಲರೂ ಏನಂದ್ರೆ ತಮ್ದು ಸಂಬಂಧಪಟ್ಟ ನಮ್ದು ರೀಜನ್ ಏನು ಇದೆ ಅದು ಎಲ್ಲರೂ ಮಾತಾಡ್ಬೋದು. ತಾವು ಏನು ಮರಾಠಿ ಆಗ್ಬೋದು, ಹಿಂದಿ ಆಗ್ಬೋದು, ಕನ್ನಡ, ಇಂಗ್ಲೀಷ್ ಯಾವುದಾದ್ರೂ ಮಾತಾಡ್ಬೋದು. ಅಂದ್ರೆ ಇವತ್ತು ನಾನು ಏನು ಕೇಳ್ಕೊಳ್ತೀನಿ ಅಂತಂದ್ರೆ, ಕರ್ನಾಟಕ ರಾಜ್ಯೋತ್ಸವ ದಿನ ನಾವು ಕರ್ನಾಟಕದಲ್ಲಿ ಇದ್ದು, ಸೊ ಎಲ್ಲರೂ ನವೆಂಬರ್ 1 ಡೇಟಿಗೆ ಅಷ್ಟೇ ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡತ್ತೀವಲ್ಲ, ಅವತ್ತಷ್ಟೇ ಕನ್ನಡ ಮಾತಾಡಬಾರ್ದು. ಸೊ ದಿನನಿತ್ಯ ಯಾವಾಗಲೂ ಕನ್ನಡದಲ್ಲಿ ಮಾತಾಡ್ಬೇಕಂತಲ್ಲಿ ಅಂತ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಏನಂತಂದ್ರೆ ಇವತ್ತಿನ ದಿನ ನಾವು ಕುವೆಂಪು ಅವರಿಗೆ ನೆನೆಸ್ಕೊಂಡು ಅವ್ರದ್ದು ಇದು ಹೇಳ್ತೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ತಮ್ಮೆಲ್ಲರಲ್ಲಿ ಇದು ಕೇಳ್ಕೊತ ಕರ್ನಾಟಕ ಮೊಟ್ಟ ಮೊದಲಾಗಿ ಈ ನಾಡಿನ ಕಲಬುರಗಿ ಜಿಲ್ಲೆಯ ಮತ್ತು ಸಮಸ್ತ ಕನ್ನಡ ಜನತೆಗೆ ನವೆಂಬರ್ 1ನೇ ತಾರೀಕು ನಾವು ಇವತ್ತಿನ ದಿವಸ ಒಂದು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಯುಕ್ತ ತಮ್ಮೆಲ್ಲರಿಗೂ ಕೂಡ ತಾಯಿ ಭುವನೇಶ್ವರಿಗೂ ಒಂದು ಆಶೀರ್ವಾದ ಇರಲಿ ಹಾಗೂ ಎಲ್ಲರಿಗೂ ಶುಭಾಶಯ ಕೋರುತ್ತಾ, ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಮಾನ್ಯ ಆಯುಕ್ತರು ಮತ್ತು ಪೂಜ್ಯ ಮಹಾಪೌರರು ಮತ್ತು ಸಮಸ್ತ ಸದಸ್ಯರು ಜೊತೆಗೆ ಸಿಬ್ಬಂದಿ ವರ್ಗದವರು ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಆಚರಣೆ ಮಾಡ್ತಿದ್ದೀವಿ. ಈ ಒಂದು ದಿವಸದಂದು ಕನ್ನಡ ಭಾಷೆ, ನಮ್ಮ ತಾಯಿ ಭಾಷೆ, ಹೃದಯ ಭಾಷೆ ಎಲ್ಲರೂ ಕೂಡ ತಮ್ಮ ಅಂತರಾದ ಯಾವುದೇ ಒಂದು ಭಾವನೆಗಳಾಗಲಿ ಅಥವಾ ಒಂದು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಸೂಕ್ತ ಭಾಷೆ ಆದಂತಹ ಒಂದು ನಮ್ಮ ಭಾಷೆಗೆ ನಾವು ಒಂದು ಮನ್ನಣೆ ಕೊಟ್ಟು ಎಲ್ಲರೂ ಕೂಡ ಇವತ್ತಿನ ದಿವಸ ಕನ್ನಡದಲ್ಲೇ ಮಾತಾಡುವಂತ ಒಂದು ಪ್ರಯತ್ನ ಮಾಡಬೇಕಂತ ಒಂದು ಕೋರುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.